ಚೇತನ್ ಯಾರನ್ನಾರು ಫಾಲೋವರ್ಸ್ ಇದ್ದಾರೋ ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ನೋಡಿ ಬರಗಾಲದಲ್ಲಿ ಬೆಳೆ ಬಂದಂಗೆ ನಮ್ಮ ಈ ಪ್ರದೇಶದ ಉತ್ತರಾಖಂಡದಲ್ಲಿ ನಮ್ಮ ಸಿಕ್ಕಿದ್ದಾರೆ. ನಮಗೂ ತುಂಬಾ ಖುಷಿಯಾಗಿದೆ ನೋಡಿ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಲಾಸ್ಟ್ ವೀಡಿಯೋದಲ್ಲಿ ಯಮುನೋತ್ರಿಗೆ ಟ್ರೆಕ್ಕಿಂಗು ಯಾವ ಥರ ಇರುತ್ತೆ, ಆ ರೋಡು ಮತ್ತು ಅದರಿಂದ ಪೂರ್ತಿ ಡೀಟೇಲ್ಸ್ ಎಲ್ಲ ಹಳೆ ವೀಡಿಯೋದಲ್ಲಿ ನೋಡಿದ್ದೀರಾ. ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಬನ್ನಿ ಈಗ ನಾವು ಯಮುನೋತ್ರಿ ದೇವಸ್ಥಾನನ ನೋಡೋಣ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ, ಇದೇ ಯಮುನಾ ನದಿ. ಯಮುನಾ ನದಿ ದಡದಲ್ಲಿ ಇರುವಂತಹ ಯಮುನೋತ್ರಿ ದೇವಸ್ಥಾನ. ಈಗ ಅಲ್ಲಿ ಮೇಲ್ಗಡೆ ಬಿಸಿನೀರ ಕೊಂಡ ಇದೆ. ಬಿಸಿನೀರ ಕೊಂಡದಲ್ಲಿ ಸ್ನಾನ ಮಾಡಿ ನಂತರ ದೇವರ ದರ್ಶನ ಮಾಡೋಣ ಸ್ನೇಹಿತರೆ. ಇಲ್ಲಿ ಬಿಸಿನೀರು ಕೊಂಡದಲ್ಲಿ ಯಾವಾಗೂ ಬಿಸಿ ನೀರು ಬರುತ್ತಂತೆ. ಹಾಗಾಗಿ ನಾವು ಬಿಸಿನೀರು ಸ್ನಾನ ಮಾಡೋಣ ಫಸ್ಟು ಅಂತ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇದು ಬಿಸಿನೀರು ಹೊಂಡ ಅಂತ ಯಮುನೋತ್ರಿ ಇರೋದು. ನೋಡಿ ಫ್ರೆಂಡ್ಸ್, ನೋಡಿ ತೋರಿಸ್ತಾರೆ ನಮ್ಮ ಫ್ರೆಂಡ್ಸ್ ತೋರಿಸ್ಕೊಂಡ್ಬನ್ರಿ. ಏನೇ ನಿಮ್ಮ ಪಾಪ ಕರ್ಮ ಇದ್ರು ಈ ಹೊಂಡದಲ್ಲಿ ಬಂದು ತೊಳ್ಕೊಳ್ರಿ. ನಮ್ಗೇನಾಗೋದು, ನಾವು ಪಾಪ ಕರ್ಮನ ತೊಳ್ಕೊತಾ ಇದ್ದೀವಿ ನೋಡಿ. ಜೈ ಮಾತಾಜಿ. ದಯವಿಟ್ಟು ನಮ್ಮ ಸಾಹೇಬರು ಯಾವುದು ವಿಡಿಯೋ ಎಡಿಟ್ ಮಾಡಲ್ಲ, ಹೆಂಗದು ಹಂಗೆ ಹಾಕ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ನಿಮ್ಮ ಚೇತನ್ ಯಾರನ್ನಾರು ಫಾಲೋವರ್ಸ್ ಇದ್ದಾರೋ ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ. ಅವರು ಒಳ್ಳೇದಾಗಲಿ ಅಂತ ನಮ್ಮ ಚೇತನ್ ಅವರು ಕೇಳ್ಕೊಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಬರಗಾಲದಲ್ಲಿ ಬೆಳೆ ಬಂದಂಗೆ ನಮ್ಮ ಈ ಪ್ರದೇಶದ ಉತ್ತರಾಖಂಡದಲ್ಲಿ ನಮ್ಮ ಸಿಕ್ಕಿದ್ದಾರೆ. ನಮಗೂ ತುಂಬಾ ಖುಷಿಯಾಗಿದೆ ನೋಡಿ. ಬೆಂಗಳೂರು ಸ್ನೇಹಿತರೆ, ಈ ಯಮುನೋತ್ರಿ ದೇವಾಲಯದ ಇತಿಹಾಸ ಹೇಳಬೇಕಂದ್ರೆ, ಐತಿಹಾಸಿಕ ಅವಲೋಕನಗಳ ಪ್ರಕಾರ ಮೊದಲ ದೇವಾಲಯವನ್ನು ಮಹಾರಾಜ ಸುದರ್ಶನ್ ಶಾ 1815ರಿಂದ 1859 ಒಳಗಡೆ ನಿರ್ಮಿಸಿದ್ರು. ಆ ಸಮಯದಲ್ಲಿ ದೇವಸ್ಥಾನದ ಮರಗಳನ್ನ ಬಳಸಿ ಎಲ್ಲ ವಸ್ತುನು ಮರದಲ್ಲೇ ಮಾಡಿ ಆ ದೇವಸ್ಥಾನನ ಕಟ್ಟಿದ್ರು. ಮತ್ತೆ ನಂತರ ಮಹಾರಾಜ ಪ್ರತೋಪಾಶ ಅಂತ ಅನ್ನೋರು 1871ರಲ್ಲಿ ಕಲ್ಲುಗಳನ್ನ ಬಳಸಿ ದೇವಾಲಯವನ್ನ ಪುನರ್ ನಿರ್ಮಿಸಿದ್ರು. ಐತಿಹಾಸಿಕ ಪುರಾವೆಗಳ ಪ್ರಕಾರ ದೇವಾಲಯವನ್ನು 19ನೇ ಶತಮಾನದಲ್ಲಿ 2 ಬಾರಿ ಕೆಡವಲಾಯಿತು. ಜೈಪುರದ ಮಹಾರಾಣಿ ಗುಲೇರಿಯಾ ಅವರು ದೇವಾಲಯದ ಪ್ರಸ್ತುತ ನಿರ್ಮಾಣವನ್ನು ಮತ್ತೆ ಆರಂಭಿಸಿದ್ರು. ಸ್ನೇಹಿತರೆ,
ಸ್ನೇಹಿತರೆ, ಈ ದೇವಾಲಯದ ಸಮೀಪದಲ್ಲಿ ಬಿಸಿ ನೀರಿನ ಬುಗ್ಗೆಗಳಿವೆ. ನಾವು ಆಗ್ಲೇ ಸ್ನಾನ ಮಾಡೋದು ನೋಡಿ ಆ ಜಾಗಗಳು, ಅದಕ್ಕೆ ಸೂರ್ಯಕುಂಡ ಅಂತ ಕರೀತಾರೆ. ಅತ್ಯಂತ ಪ್ರಮುಖವಾದದ್ದು ಈ ಸೂರ್ಯಕುಂಡ. ಅದೆಲ್ಲ ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ ಸ್ನೇಹಿತರೆ. ಈ ಸೂರ್ಯಕುಂಡದ ಬಳಿ ದಿವ್ಯಶಿಲಾ ಎಂಬ ಬಂಡೆ ಇದೆ. ಅದನ್ನ ಯಮುನಾ ದೇವಿಗೆ ಪೂಜೆ ಸಲ್ಲಿಸುವ ಮೊದಲು ಅಲ್ಲಿ ಪೂಜೆ ಸಲ್ಲಿಸ್ತಾರೆ. ಮತ್ತೆ ಇಲ್ಲಿ ಭಕ್ತರು ಅಕ್ಕಿ ಮತ್ತು ಆಲೂಗಡ್ಡೆಗಳನ್ನ ಬಟ್ಟೆಯಲ್ಲಿ ಕಟ್ಟಿ ಆ ಬಿಸಿನೀರಿನ ಬುಗ್ಗೆಗಳಲ್ಲಿ ಮುಳುಗಿಸುವ ಮೂಲಕ ದೇವಾಲಯಕ್ಕೆ ಅರ್ಪಿಸುತ್ತಾರೆ ಸ್ನೇಹಿತರೆ. ಬಿಸಿಯಾದ ಅನ್ನವನ್ನ ಪ್ರಸಾದವಾಗಿ ಮನೆಗೂ ಸಹ ತೆಗೆದುಕೊಂಡು ಹೋಗ್ತಾರೆ ಸ್ನೇಹಿತರೆ. ಇಷ್ಟು ಬಿಸಿ ಇರುತ್ತೆ ಇಲ್ಲಿ ಬಿಸಿ ನೀರ ಬುಗ್ಗೆ. ನೀವೇನಾರು ಹೋದ್ರಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಎಲ್ಲ ಪಾಪ ಕರ್ಮಗಳೆಲ್ಲ ಕಲಿಯುವಂತ ಜಾಗ ಅಂತಾನೆ ಹೇಳ್ತಾರೆ. ಹಾಗಾಗಿ ಹೋದ್ರೆ ನೀವು ಅಲ್ಲಿ ಸ್ನಾನ ಮಾಡದೆ ಬರಬೇಡಿ, ಸ್ನಾನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ.